ಇದನ್ನು ಮಾಡೋಕ್ಕೆ 2 ದಿನ 2 ಸಾಮಗ್ರಿ ಇದ್ದರೆ ಸಾಕು. ಅಂದರೆ ಮಾವಿನಕಾಯಿ ಮತ್ತು ಮತ್ತೊಂದು ಸಾಮಾನು ಏನು ಅಂತ ಹೇಳ್ತೀನಿ. ಅದೆರಡು ಇದ್ದರೆ ಸಾಕು. ಈ ರೀತಿಯಾದ ಮಾವಿನ ಹಪ್ಪಳ ಮಾಡಿಬಿಟ್ಟು ನೀವು ಫ್ರಿಜ್ಜಲ್ಲಿಟ್ಟರೆ 2 ವರ್ಷಗಳ ಕಾಲ ನೀವು ಯೂಸ್ ಮಾಡ್ಕೋಬೋದು. ಅಂದರೆ ತುಂಬ ನಿಮ್ಮ ಹತ್ರ ಮಾವಿನಕಾಯಿ, ಮಾವಿನ ಹಣ್ಣು ಇತ್ತು ಅಂದರೆ ಈ ರೀತಿಗಳು ಮಾಡಿಡ್ಬೋದು. ನಾನು ಮಾವಿನ ಹಣ್ಣಿಂದು ಕೂಡ ಹಾಕಿದ್ದೀನಿ. ಇದನ್ನು ನಾನಿವತ್ತು ಕಾಯ್ದು ಹಾಕ್ತಾಯಿದ್ದೀನಿ. ನೋಡಿ ತುಂಬ ಚೆನ್ನಾಗಿರುತ್ತೆ. ನೋಡೋಕ್ಕೂ ಕೂಡ ನೋಡಿ ದೋಸೆ ಕಂಡಂಗೆ ಕಾಣುತ್ತೆ. ಎಷ್ಟು ಅಂದರೆ ತಿನ್ನಾಗಿದೆ ಕೈ ನೋಡಿ, ಕೆಳಗಡೆ ಈ ರೀತಿ ಕೈ ಕೂಡ ಕಾಣ್ತಾ ಇದೆ. ಅಷ್ಟು ತಿನ್ನಾಗಿ ಬರುತ್ತೆ, ಅಂದರೆ ತೆಳ್ಳಗೆ ಬರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನಾನು ಫಸ್ಟ್ ಕುಕ್ಕರಿಗೆ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. ನಂತರ ಮಾವಿನಕಾಯಿ ಹೋಳುಗಳನ್ನು ಹಾಕ್ತಿದ್ದೀನಿ. ನೀವು ಯಾವುದಾದ್ರು ಮಾವಿನಕಾಯಿ ಹಾಕ್ಕೊಳ್ಳಿ. ಮಾವಿನಕಾಯಿ ಹಣ್ಣು ಬೇಕಾದರೂ ಹಾಕಿ, ಕಾಯಿ ಬೇಕಾದರೂ ಹಾಕಿ. ಬಟ್ ನಾನು ತೋರಿಸ್ತಿರೋದು ಇವತ್ತು ಕಾಯ್ದು. ನೋಡಿ, ನಂತರದಲ್ಲಿ ಇಲ್ಲಿ 3 ವಿಸಲ್ ಹಾಕ್ಸ್ಕೊಂಡಿದ್ದೀನಿ ನಾನು. ಈ ರೀತಿಯಾಗಿ ಒಂಥರ ಪಾಯಸ ಥರ ಆಗಿದೆ. ನಿಮಗೆ ಈ ರೀತಿ ಪಾಯಸ ಥರ ಆದಮೇಲೆ ಬೇಕಾದರೆ ನೀವು ಇದನ್ನು ಸೋಸ್ಕೋಬೋದು. ಅಂದರೆ ನಿಮಗೆ ಮಧ್ಯದಲ್ಲಿ ಏನೋ ಸಿಗಬಾರ್ದು ಅಂದರೆ ಮಾವಿನಕಾಯಿ ಸಣ್ಣ ಸಣ್ಣ ಪೀಸ್ ಸಿಗಬಾರ್ದು ಅಂದರೆ ಸೋಸ್ಕೋಬೋದು. ನಾನಿಲ್ಲಿ ಸೋಸ್ಕೊಳ್ತಾ ಇಲ್ಲ. ಯಾಕಂದರೆ ಮಧ್ಯದಲ್ಲಿ ಪಲ್ಪ್ಸ್ ಥರ ಸಿಗಲಿ ಅಂತ, ಅಂದರೆ ಸಣ್ಣ ಸಣ್ಣ ಮಾವಿನಕಾಯಿ ಪೀಸ್ ಸಿಗಲಿ ಅಂತ ನಾನು ಸೋಸ್ಕೊತಿಲ್ಲ. ಈ ರೀತಿ ಸ್ವಲ್ಪ ನಾನು ಸ್ಮ್ಯಾಶ್ ಮಾಡ್ಕೊತಿದ್ದೀನಿ ಅಷ್ಟೇ. ಬೇಕಾದರೆ ನಾನು ಮಾವಿನಕಾಯಿ ಹಣ್ಣಿಂದು ಕೂಡ ಹಾಕಿದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಈಗ ರೀಸೆಂಟಾಗಿ ನಾನು ಪೋಸ್ಟ್ ಮಾಡಿದ್ದೀನಿ ನೋಡಿ. ಈ ರೀತಿ ಸ್ಮ್ಯಾಶ್ ಆದಮೇಲೆ ಇಲ್ಲಿ ಸಕ್ಕರೆ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಮೇನ್ 2 ಸಾಮಗ್ರಿ ಬೇಕಾಗಿರೋದು ಮಾವಿನಕಾಯಿ ಮತ್ತು ಸಕ್ಕರೆ 2 ಇದ್ದರೆ ಸಾಕು. ಈ ರೀತಿಯಾದ ಹಪ್ಪಳ ಮಾಡಿ ವರ್ಷಾನುಗಟ್ಟಲೆ ನಾವು ಸ್ಟೋರ್ ಮಾಡ್ಬೋದು. ನೋಡಿ, ಈ ರೀತಿ ನಾನು ಸ್ಮ್ಯಾಶ್ ಮಾಡಿದ್ಮೇಲೆ ಮಧ್ಯದಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ನಿಮಗೆ ಸಣ್ಣ ಸಣ್ಣ ಪೀಸ್ಗಳು ಕಾಣ್ತಾ ಇರ್ಬೋದು. ನಾನು ಹಾಗೆ ಇರಲಿ ಅಂತ ಬಿಟ್ಟಿದ್ದೀನಿ. ಬೇಡ ಅನ್ನೋರು ನೀವು ಸೋಸ್ಕೋಬೋದು. ಇಲ್ಲಾಂದರೆ ಮಿಕ್ಸರ್ ಜಾರಿಗೆ ಹಾಕಿ ಬೇಕಾದರೆ ನೀವು ನುಣ್ಣಗೆ ರುಬ್ಕೋಬೋದು. ಮತ್ತು ನೀರು ಗೀರೇನು ಸೇರಿಸೋಂಗಿಲ್ಲ. ನಂತರ ಒಂದು ಪ್ಲೇಟ್ಗೆ ಸ್ವಲ್ಪ ಇಲ್ಲಿ ಎಣ್ಣೆ ಅಥವಾ ತುಪ್ಪನ ಸ್ವಲ್ಪ ಸವರ್ಕೊಳ್ಳಿ. ಯಾಕಂದರೆ ನಾವು ಮಾವಿನಕಾಯಿ ಒಂದು ಪೇಸ್ಟ್ ಇದ್ರಲ್ಲಿ ಹಾಕಿದಾಗ ಒಣಗಿದ ಮೇಲೆ ಅದು ತೆಗಿಯೋಕ್ಕೆ ಈಸಿ ಆಗುತ್ತೆ ಅಂತ. ನಂತರ ನಾವು ಮಾಡಿರುವಂಥ ಪೇಸ್ಟ್ ಇತ್ತಲ್ಲ, ಈ ರೀತಿ ಪ್ಲೇಟಲ್ಲಿ ಒಂದು 3-4 ಸೌಂಡ್ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಇದನ್ನು ಪ್ಲೇಟ್ನ ಸ್ವಲ್ಪ ತಿರುಗಿಸಿದ್ರೆ ನೋಡಿ ಕರೆಕ್ಟಾಗಿ ಹರಡ್ಕೊಳ್ಳುತ್ತೆ. ನೋಡಿ ಈ ರೀತಿಯಾಗಿ. ಮತ್ತು ನಾವು ಸವರಕ್ಕೆ ಹೋಗ್ಬಿಟ್ರೆ ಜಸ್ಟ್ ಈ ರೀತಿ ನಾವು ಹಾಕಿಬಿಟ್ಟು ಈ ರೀತಿ ಪ್ಲೇಟ್ನ ಸ್ವಲ್ಪ ಈ ರೀತಿ ಮಾಡಿದ್ರೆ ಆಯ್ತು ಅಷ್ಟೇ. ತುಂಬ ಸಿಂಪಲ್ಲು. 2 ಐಟಮ್ ಇದ್ದರೆ ಸಾಕು. ಮತ್ತು 2 ದಿನ ಸಾಕು ಒಣಗೋಕ್ಕೆ. ಚೆನ್ನಾಗಿ ಬಿಸಿಲಿತ್ತು ಅಂದರೆ ಒಂದೇ ಬಿಸಿಲಿಗೆ ಬೇಕಾದ್ರೆ ಒಣಗಿಬಿಡುತ್ತೆ. ಮತ್ತೇನೆಂದರೆ ಒಂದು ನಿಮಗೆ ಟಿಪ್ಸ್ ಹೇಳ್ತೀನಿ. ತುಂಬ ತೆಳ್ಳಗೆ ಹಾಕಕ್ಕೆ ಹೋಗ್ಬಿಡಿ. ಸ್ವಲ್ಪ ತಿನ್ನಾಗಿರಲಿ, ಅಂದರೆ ಸ್ವಲ್ಪ ಗಟ್ಟಿಯಾಗಿರಲಿ, ದಪ್ಪ ಆಗಿರಲಿ. ಓಕೆ. ನೋಡಿ, ಈ ರೀತಿ ಪೀಸ್ಗಳು ಜಾಸ್ತಿ ಇತ್ತು ಅಂದರೆ ಬೇಕಾದ್ರೆ ಸ್ಮ್ಯಾಶ್ ಮಾಡ್ಕೋಬೋದು. ನಾನು ಸ್ಮ್ಯಾಶ್ ಏನು ಮಾಡ್ತಾಯಿಲ್ಲ, ನಾನು ಹೇಳಿದ್ನಲ್ಲ. ಮತ್ತು ಇದು ನಾವೇನು ಇಷ್ಟು ದಪ್ಪ ಹಾಕಿದ್ದೀವಲ್ಲ, ಇಷ್ಟೇ ಇದ್ರೂ ಅದು ಕರೆಕ್ಟಾಗಿ ಒಣಗಿದ್ಮೇಲೆ ತೆಳ್ಳಗಾಗುತ್ತೆ. ಇದನ್ನು ನಾನು ಟೋಟಲ್ 4 ಪ್ಲೇಟಿಗೆ ಹಾಕಿದ್ದೀನಿ. ನೋಡಿ, ಮೊದಲನೇ ದಿವಸ ಇದು ಬೆಳಗ್ಗೆ ಬಿಸಿಲಿಗೆ ಇಟ್ಟಿದ್ದೀನಿ. ಈ ರೀತಿಯಾಗಿದೆ. ಮಾರನೇ ದಿವಸ ಬೆಳಗ್ಗೆ ಮತ್ತೆ ಬಿಸಿಲಿಗೆ ಇಟ್ಟು ಸಂಜೆ ನೋಡಿ ಒಣಗೋಗ್ಬಿಟ್ಟಿದೆ ಆಗಲೇ. ಅಂದರೆ 2 ಬಿಸಿಲಿಗೆ ಚೆನ್ನಾಗಿ ಒಣಗಿದೆ. ನೋಡಿ, ಮಧ್ಯದಲ್ಲಿ ಮಾವಿನಕಾಯಿ ಪೀಸ್ ಕೂಡ ಒಣಗಿಬಿಟ್ಟಿದೆ. ಈಗ ಇದನ್ನು ತೆಗೆದ್ರೆ ಆಯಿತು. ನೋಡಿ, ತೊಗೊಂಬಂದಿದ್ದೀನಿ. ಮಳೆ ಮೋಡ ಕೂಡ ಆಗಿದೆ. ಅದರಿಂದ ನಾನು ಬೇಗನೆ ತೊಗೊಂಬಂದೆ. ಆಗಲೇ 3 ಗಂಟೆ ಆಗಿದೆ. ಇನ್ನೊಂದು 2 ತಾಸು ಇಡ್ಬೋದಿತ್ತು. ಬಟ್ ಹೊರಗಡೆ ತುಂಬ ಮಳೆ ಸ್ಟಾರ್ಟ್ ಆಗೋ ಒಂದು ಸೂಚನೆ ಇದೆ. ಅದರಿಂದ ತಂದೆ ಒಳಗಡೆ. ನೋಡಿ, ಇವಾಗ ಜಸ್ಟ್ ಏನಿಲ್ಲ, ಒಂದು ಚಾಕು ಸಹಾಯದಿಂದ ಈ ರೀತಿಯಾಗಿ ಎಡ್ಜಸ್ ಅಂದರೆ ತುದಿನ ಈ ರೀತಿಯಾಗಿ ಎತ್ಕೊಂಡ್ಬಿಟ್ರೆ ಕ್ಲೀನಾಗಿ ಬಂದುಬಿಡುತ್ತೆ. ಇಲ್ಲಿ ಸ್ವಲ್ಪ ನನಗೆ ಕತ್ತಲೆ ಕಾಣ್ತಾ ಇದೆ ಅನ್ನಿಸ್ತು. ಅದರಿಂದ ನಾನು ಸ್ವಲ್ಪ ಒಂದು ಕ್ಯಾಮ್ರಾ ಪೊಸಿಷನ್ನ ನಾನು ಸ್ವಲ್ಪ ಚೇಂಜ್ ಮಾಡ್ತೀನಿ. ಅಂದರೆ ಸ್ವಲ್ಪ ಆ ಕಡೆಯಿಂದ ತೋರಿಸ್ತೀನಿ ನಿಮಗೆ. ನೋಡಿ, ಈ ರೀತಿಯಾಗಿ ಇದನ್ನು ತಕ್ಕೋಬೇಕು. ಈಗ ಕಾಣಿಸ್ತಿದೆ ಅಲ್ವಾ? ನೋಡಿ, ಈ ರೀತಿಯಾಗಿ ಸ್ವಲ್ಪ ಈ ರೀತಿ ಎತ್ಬಿಟ್ರೆ ಸಾಕು. ಈಸಿಯಾಗಿ ಪರ್ರಂಗೆ ಬಂದುಬಿಡುತ್ತೆ. ಏನೂ ಕಷ್ಟ ಇಲ್ಲ. ತುಂಬಾ ಸುಲಭ. ಈ ರೀತಿ ಮಕ್ಕಳು ರಜೆ ಇರೋದ್ರಿಂದ ಮಕ್ಳ ಕೈಯಲ್ಲಿ ಈ ರೀತಿ ಮಾಡಿಸ್ಬೋದು. ನೋಡಿ, ಒಂಥರ ಎಷ್ಟು ಪೇಪರ್ ಥರ ಬರ್ತಾಯಿದೆ, ಎಷ್ಟು ತೆಳ್ಳಗೆ ಬರ್ತಾಯಿದೆ ಅಂತ. ನೋಡಿ, ಇದನ್ನು ನೀವು ರೋಲ್ ಬೇಕಾದ್ರೆ ಮಾಡ್ಬೋದು, ಇಲ್ಲಾಂದ್ರೆ ಸಣ್ಣ ಸಣ್ಣ ಸ್ಲೈಸ್ ಬೇಕಾದ್ರೂ ಮಾಡ್ಬೋದು. ವೀಡಿಯೋ ಹಾಕಿದ್ದೀನಿ, ನೋಡ್ಕೊಳ್ಳಿ. ಒಂದು 2-3 ವೀಡಿಯೋ ನಾನು ಹಾಕಿದ್ದೀನಿ ಬೇರೆ ಬೇರೆ ಥರದ್ದು. ಬಟ್ ಇದರಲ್ಲಿ ನಾನು ಮಾಡಿರುವಂಥದ್ದು ಕೇವಲ 2 ದಿನ 2 ಸಾಮಗ್ರಿ. ಅಂದರೆ 2 ಸಾಮಗ್ರಿ ಇದ್ದರೆ ಸಾಕು. ಸಕ್ಕರೆ ಮತ್ತು ಮಾವಿನಕಾಯಿ ಇದ್ದರೆ ಸಾಕು. 2 ದಿನ ಟೈಮ್ ಇದ್ದರೆ ಸಾಕು. ಸಿಂಪಲ್ಲಾಗಿ ರೆಡಿಯಾಗುತ್ತೆ. ನೋಡಿ, ಈ ರೀತಿಯಾಗಿ ಸ್ವಲ್ಪ ತುದಿ ಬಿಡ್ಸೋಕೆ ಸ್ವಲ್ಪ ಕಷ್ಟ ಆದರೆ ತುಂಬ ತೆಳ್ಳಗಾಯಿತು ಅಂದರೆ ಬಿಡ್ಸೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ನೋಡಿ, ಈ ರೀತಿ ಪೇಪರ್ ನಾವೇನಂತೀವಿ ಮಾವಿನಕಾಯಿ ಪೇಪರ್ ಅಂತ ಕರಿಬೋದು. ತುಂಬ ಜನ ಮಾವಿನಕಾಯಿ ಇದ್ದರೆ ಏನು ಮಾಡೋದು ಅಂತ ಗೊತ್ತಾಗಲ್ಲ, ಸುಮ್ಮನೆ ಒಸೆದು ಬಿಡ್ತಾರೆ. ಇಲ್ಲಾಂದರೆ ದನಗಳಿಗೆ, ಇಲ್ಲಾಂದರೆ ಬೇರೆ ಯಾರಿಗಾರು ಕೊಟ್ಬಿಡ್ತೀರಾ. ಬಟ್ ಈ ರೀತಿ ನೀವು ಮಾಡ್ಕೊಂಡು ಇಟ್ಕೊಂಡ್ರೆ ಬೇರೆ ಯಾರಿಗೂ ನೀವು ಮಾವಿನಕಾಯಿ ಕೊಡೋದೇ ಇಲ್ಲ. ನೀವೇ ಮಾಡಿ ಇಟ್ಕೊಂಡ್ಬಿಡ್ತೀರಾ. ಯಾಕಂದರೆ ವರ್ಷ ಇಟ್ಟರು ಹಾಳಾಗೋದಿಲ್ಲ. ಬೇರೆಯವ್ರಿಗೆ ಯಾಕೆ ಕೊಡಬೇಕಲ್ವಾ? ನಾವೇ ಮಾಡ್ಕೊಂಡು ತಿನ್ಕೋಬೋದು, ನಾವೇ ಇಟ್ಕೋಬೋದು. ಈಗ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಮಕ್ಳಿಗೆ ಕೂಡ ಮಾಡಿಕೊಡ್ಬೋದು. ಸ್ಕೂಲಿಗೆ ನಾವು ಇಲ್ಲ ಟೀಚರ್ಸಿಗೂ ಮಾಡಿ ಕಳಿಸ್ಬೋದು. ಹೊಸ ಥರದ ಒಂದು ಅಡುಗೆ ನೀವು ಅಂದರೆ ಮಾವಿನಕಾಯಿ ಸೀಸನ್ ಮುಗಿದ್ಮೇಲೂ ನೀವು ಮಾವಿನಕಾಯಿ ಹಪ್ಪಳ ತಿನ್ಬೋದು. ಅಂದರೆ ಅದೇ ಟೇಸ್ಟ್ ಬರುತ್ತೆ.
ಮತ್ತು ಇದರಲ್ಲಿ ನೀವು ಮಸಾಲೆಗಳನ್ನು ಹಾಕಿ ಕೂಡ ಮಾಡ್ಬೋದು. ಅಂದರೆ ಸ್ವಲ್ಪ ಖಾರದ ಪುಡಿ, ಪೆಪ್ಪರ್ ಪುಡಿ ಅದೆಲ್ಲ ಹಾಕಿ ಕೂಡ ಮಾಡ್ಬೋದು. ಅಂದರೆ ನಾವೇನು ಫಸ್ಟಿಗೆ ಪೇಸ್ಟ್ ಮಾಡ್ಕೊತೀವಲ್ಲ ಆ ಒಂದು ಟೈಮಲ್ಲಿ ನೀವು ಅದನ್ನು ಬೇಕಾದ್ರೆ ಸೇರಿಸ್ಬೋದು. ಟೈಮ್ ಸಿಕ್ತು ಅಂದರೆ ಆ ಒಂದು ವಿಡಿಯೋ ಕೂಡ ನಾನು ಮಾಡಿ ಹಾಕ್ತೀನಿ ನೋಡಿ. 2ನೇ ಪ್ಲೇಟು ಸಹ ಎಷ್ಟು ಈಸಿಯಾಗಿ ಬರ್ತಿದೆ, ಯಾಕಂದರೆ ನಾವು ಸ್ವಲ್ಪ ಇಲ್ಲಿ ಎಣ್ಣೆ ಹಚ್ಚಿದ್ವಲ್ಲ ಅದರಿಂದ ಈಸಿಯಾಗಿ ಬರುತ್ತೆ. ಎಣ್ಣೆ ಹಚ್ಚಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಅದರಿಂದ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಚ್ಚಿ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿಯಾಗಿ ಈಸಿಯಾಗಿ ತಗೋಬೋದು. ಈಗ 4 ನಾನು ತಗೊಂಡು ಬರ್ತೀನಿ, ಅಂದರೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಲೆಂತ್ ಆಗಿಬಿಡುತ್ತೆ ಅಂತ ನೋಡಿ. ಈ ರೀತಿಯಾಗಿ ನೋಡೋಕ್ಕೆ ಸೇಮ್ ದೋಸೆ ಅಂದರೆ ಕ್ರಿಸ್ಪಿ ದೋಸೆ ಕಂಡಾಗ ಕಾಣುತ್ತಲ್ವ ನೋಡಿ. ಎಷ್ಟು ಚೆನ್ನಾಗಿ ಎಷ್ಟು ತೆಳ್ಳಗೆ ಮತ್ತು ಪಲ್ಪ್ಸ್ ಅಂದರೆ ಮಾವಿನಕಾಯಿ ಪೀಸ್ಗಳು ಸಹ ಇದೆ ಮಧ್ಯದಲ್ಲಿ. ಈ ರೀತಿಯಾಗಿ ನೀವು ಕೂಡ ಮಾಡ್ಕೋಬೋದು. ಹಾಗೂ ಮೊದಲಿನ ವೀಡಿಯೋ ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದೆ, ಹಾಗೂ ಎಲ್ಲ ವೀಡಿಯೋನೂ ಕೂಡ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಾ. ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಫಾಲೋ ಮಾಡ್ಕೊಳ್ಳಿ ನೋಡಿ. ಈ ರೀತಿಯಾಗಿ ಈಗ ಶೀಟ್ ರೆಡಿ ಆಯಿತು. ಇದನ್ನು ಬೇಕಾದರೆ ನೀವು ರೋಲ್ ಮಾಡಿಕೊಂಡು ಕಟ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ರೆ ಚೆನ್ನಾಗಿರುತ್ತೆ. ಅಂದರೆ ಒಂದೊಂದೇ ಪೀಸ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಆಗಲೇ ಹೊರಗಡೆ ಮಳೆ ಸ್ಟಾರ್ಟ್ ಆಯಿತು, ಮೋಡ, ಅದರಿಂದ ವೀಡಿಯೋ ಇದು ಲಾಸ್ಟಿಗೆ ಅಷ್ಟು ಕ್ಲಿಯರ್ ಬಂದಿಲ್ಲ ನೋಡಿ. ಈ ರೀತಿಯಾಗಿ ಕಟ್ ಮಾಡಿಕೊಂಡು ಬೇಕಾದರೆ ನೀವು ಇದಕ್ಕೆ ಮತ್ತೆ ಸ್ವಲ್ಪ ಸಕ್ಕರೆ ಪುಡಿ ಬೇಕಾದರೆ ಉದುರಿಸ್ಬೋದು, ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ನಾನು ಸಕ್ಕರೆ ಪುಡಿ ಉದುರಿಸಿಲ್ಲ, ಹೀಗೆ ಮಾಡಿ ಕಟ್ ಮಾಡಿ ಡಬ್ಬಿಯಲ್ಲಿ ಕೂಡ ಹಾಕಿಡ್ಬೋದು. ಹಾಗೂ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು, ಬೈ ಬಾಯ್.